ಒಬ್ರನ್ನೊಬ್ರು ಬಿಟ್ಕೊಡದೇ ಇರೋಷ್ಟು ಕ್ಲೋಸ್ ಆಗ್ತಾರೆ. ಒಬ್ರನ್ನ ಬಿಟ್ಟು ಇನ್ನೊಬ್ರು ಬದುಕಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಾಗತ್ತೆ. ಗೊತ್ತಾಗ್ಬೇಕು ಅಂತ ಒಂದು ಫೀಲಿಂಗು ಮೈನನ್ಗೆ ಧ್ರುವನ್ ಮೇಲೆ ಬರಲೇಬೇಕು. ಅದಕ್ಕೆ ನಾನು ಈ ಪ್ಲಾನ್ ಮಾಡಿದ್ದು. ಆದ್ರೆ ಅದಕ್ಕೆ ಅಂತ ಅವರಿಬ್ಬರನ್ನ ಕಾಡಲ್ಲಿ ಹೀಗೆ ಬಿಟ್ಟು ಬಂದ್ಬಿಟ್ಟು ಅರ್ಥ ಮಾಡಿಸ್ಬೇಕಾ ಸರ್? ಆ ಕಾಡಲ್ಲಿ ಒಂದ್ ವೇಳೆ ಯಾವ್ದಾದ್ರೂ ಪ್ರಾಣಿ ಬಂದ್ಬಿಟ್ಟು ಅವ್ರಿಗೇನಾದ್ರೂ ತೊಂದರೆ ಕೊಟ್ಬಿಟ್ರೆ ಹಾಗೇನ್ ಮಾಡೋದು ಸರ್? ಜಯಂತಿ, ನಾನು ಇಷ್ಟೆಲ್ಲ ಯೋಚನೆ ಮಾಡಿರೋನು ಅದನ್ನ ಯೋಚನೆ ಮಾಡಿರಲ್ವಾ? ಧ್ರುವ ಮೈನನ್ಗೆ ಗೊತ್ತಿಲ್ದಿರೋ ಹಾಗೆ ಅವರಿಬ್ರು ಸೇಫ್ ಆಗಿರ್ಲಿ ಅಂತ ಆಸ್ ಅ ಸೆಕ್ಯೂರಿಟಿ ನಾನಲ್ಲಿ ಒಬ್ರನ್ನ ಬಿಟ್ಟಿದ್ದೀನಿ. ಅವರಿಬ್ರಿಗೂ ಯಾವುದೇ ಅಪಾಯ ಆಗದೆ ಇರೋ ಥರ ಅವ್ರು ನೋಡ್ಕೋತಾರೆ. ನೀವ್ಯಾರು ಟೆನ್ಷನ್ ತಗೋಬೇಡಿ. ಧ್ರುವ ಮೈನ ಒಂದಾಗ್ಲಿ ಅಂತ ನಾನು ಇಷ್ಟೆಲ್ಲ ಪ್ಲಾನ್ ಮಾಡಿದೆ. ಆದ್ರೆ ಅವರಿಬ್ರು ಇಲ್ಲೂ ಬಂದು ಜಗಳ ಆಡ್ತಿದ್ದಾರೆ. ಸೊ ಅದಕ್ಕೆ ಈ ಕಾರ್ಡ್ ಪ್ಲಾನ್ ಮಾಡಿದೆ. ಐ ಆಮ್ ಶೋರ್ ಡೆಫಿನೆಟ್ಲಿ ಈ ಪ್ಲಾನ್ ವರ್ಕ್ ಆಗುತ್ತೆ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಅವರಿಬ್ರು ಮಧ್ಯೆ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳೆಲ್ಲ ಕ್ಲಿಯರ್ ಆಗಿ ಅವ್ರು ಸಂತೋಷವಾಗಿ ಲೈಫ್ ಲಾಂಗ್ ಜೊತೆಗಿದ್ರೆ ನಮಗಷ್ಟೇ ಸಾಕು. ಪುಷ್ಪಕ್ ಸರ್, ಇದನ್ನೆಲ್ಲ ಕೇಳ್ತಿದ್ರೆ ಒಳ್ಳೆ ಐಡಿಯಾನೇ ಅಂತ ಅನಿಸ್ತಿದೆ. ಇದರಿಂದ ಮೈನನ್ ಮನ್ಸು ಬದಲಾದ್ರೆ ನಮ್ಗೆಲ್ರಿಗೂ ಸಂತೋಷನೇ. ಇದರಿಂದ ಮೈನನ್ ಮನ್ಸು ಬದಲಾದ್ರೆ ನಮ್ಗೆಲ್ರಿಗೂ ಸಂತೋಷನೇ ಸರ್. ಖಂಡಿತ ಬದಲಾಗುತ್ತೆ ದೀಪಕ್. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಮೈ ಎಲ್ಲ ಧೂಳು. ನಾನ್ ನೋಡಿದ್ರೆ ಈ ತರ ಗೋಳಾಡ್ತಾ ಇದ್ದೀನಿ, ನೀವ್ ನೋಡಿದ್ರೆ ಹಂಗೆ ಬಿಟ್ಕೊಂಡ್ ನೋಡ್ತಾ ಇದೀರಲ್ಲ. ಸ್ವಲ್ಪ ಆ ಕಡೆ ತಿರುಗಿ. ಅದು ನಾವಾಗ್ಲಿಂದ ಓಡ್ತಾ ಇದ್ವಿ, ಜಾರ್ ಬಿದ್ವಿ, ಧೂಳಲ್ಲಿ ಕವರ್ ಆಗಿ ಹೋಗಿದ್ದೀವಿ. ಆದ್ರೂ ನೀವೆಷ್ಟು ಮುದ್ದ ಕಾಣಿಸ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೆ ಅಷ್ಟೇ. ಯಾಕೋ ಆಗ್ಲಿಂದ ಸಾಹೇಬ್ರ ಮಾತ್ ದಾಟಿನೇ ಬೇರೆ ತರ ಐತೆ. ಮೊದ್ಲು ಇಲ್ಲಿಂದ ಹೇಗ್ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಯಾರಾದ್ರೂ ಬಂದು ಕಾಪಾಡ್ಬಾರ್ದ ಅಂತ ಕಾಯ್ತೀವ್ನಿ ಇಲ್ಲಿ. ಮೈನಾ ಅವ್ರೆ, ನಾವು ಕಾಡಿನ ಮಧ್ಯದಲ್ಲಿ ಇದೀವಿ. ಇಲ್ಲಿ ಯಾರು ಬಂದ್ ನಮ್ಮನ್ ಕಾಪಾಡ್ತಾರೆ? ದ್ರೌಪದಿ ಕಷ್ಟ ಆದಾಗ ಶ್ರೀಕೃಷ್ಣ ಪರಮಾತ್ಮ ಸೀರೆ ಕಳಿಸ್ಲಿಲ್ವಾ? ಹಾಗೆ ಯಾರಾದ್ರೂ ನಮ್ಗೆ ಹಗ್ಗ ಕಳಿಸ್ಬೇಕು ಅಷ್ಟೇ. ಯಾಕೆ ಕಾಪಾಡಲ್ಲ? ನನ್ನ ಆಂಜನೇಯನ ಬೇಡ್ಕೊಂಡ್ರೆ ಅವ್ನ್ ಹೇಗಾದ್ರೂ ಕಾಪಾಡ್ತಾನೆ ಗೊತ್ತಾ? ಓಹೋಹೋ, ಹೌದಾ? ಹಾಗಾದ್ರೆ ಕರೀರಿ ನೋಡೋಣ ನಿಮ್ಮ ಆಂಜನೇಯನ. ಅಪ್ಪ ಆಂಜನೇಯ, ನೋಡು, ನಮ್ಮನ್ನ ಹೇಗಾದ್ರೂ ಇಲ್ಲಿಂದ ಕಾಪಾಡ್ಬಿಡು. ನಾನು ಊರಿಗೆ ಬರ್ತಿದಂಗೆ ನಿನ್ಗೊಂದ್ ದೊಡ್ಡ ವಡೆ ಹಾರ ಹಾಕಿ ಪೂಜೆ ಮಾಡಿಸ್ತೀನಿ, ಸರಿನಾ? ಆಂಜನೇಯ 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 ಆಂಜನೇಯ, ಕಾಪಾಡು ಕಾಪಾಡು. ಏನಿತ್ ಮೈನಾ ಅವ್ರೆ, ನೀವ್ ಆಂಜನೇಯನ ಹತ್ರ ಕೇಳ್ಕೊಂಡಿದ ತಕ್ಷಣ ಆಂಜನೇಯನ್ ಬಾಲದ ತರ ಹಗ್ಗ ಬಂದ್ಬಿಡ್ತು. ನಿಮ್ಮ ಆಂಜನೇಯನ್ ನಿಜವಾಗ್ಲೂ ಪವರ್ ಇದೆ, ದೇವ್ರಿದಾನೆ. ನನ್ಗೂ ನಂಬಕ್ಕಾಯ್ತಿಲ್ಲ. ಧ್ರುವವ್ರೆ, ಹಗ್ಗ ಎಲ್ಲಿಂದ ಬಂತು? ಅದು ಈ ಕಾಡಲ್ಲಿ. ಧ್ರುವವ್ರೆ, ಯಾರವರು? ವಿಚಿತ್ರವಾಗ ಅವ್ರೆ, ನರಮಾಂಸ ಭಕ್ಷಕರು. ರಾತ್ರಿ ಊಟಕ್ಕೆ ನಾವೇ ಫಿಕ್ಸ್ ಅನ್ಸತ್ತೆ. ಹಳ್ಳಕ್ ಬಂದ್ಬಿದ್ವಿ, ಈಗ ಅವ್ರ ಹೊಟ್ಟೆಗೆ ಹೋಗ್ಬಿಡ್ತೀವ. ಹೆದರ್ಕೊಂಬಿಡಿ, ಏನೂ ಆಗಲ್ಲ, ಏನಾಗಲ್ಲ. ನಾನಿದ್ದೀನಲ್ಲ, ನಾನಿದ್ದೀನಿ.